ಕಾಲಿಗೆ ಬಹುದೊಡ್ಡ ಕುಸಿದಿದ್ದರಿಂದ ಕಾಲನ್ನು ಕಟ್ಟು ಮಾಡಿ ಆಪರೇಷನ್ ಮಾಡಿದೆ. ತೆಗೆದುಕೊಳ್ಳಿ ಔಷಧ ಮಾಡಿದ್ದರು. ಇದು ಸರಿಯಾದ ವೇಳೆಗೆ ಔಷಧ ಕೊಡಿ. ಇದು ಖಾಲಿ ಆದ ನಂತರ ಹೊರಗೆ ಕರ್ಕೊಂಡು ಕಾಂಪೌಂಡ್ ಇವ್ರ ಹತ್ತಿರ 5,000 ರೂಪಾಯಿ ಸಿಕ್ಕೊಂಡು ಡಿಸ್ಚಾರ್ಜ್ ಮಾಡಿ ಕಳಿಸಿ. ಆಯ್ತು ಡಾಕ್ಟರ್. ನನ್ನ ಹತ್ತಿರ ಈಗ 3,000 ರೂಪಾಯಿಗಳು ಮಾತ್ರ ಇವೆ. ಈ 2,000 ರೂಪಾಯಿಗಳನ್ನು ಒಂದೆರಡು ದಿನಗಳಲ್ಲಿ ಆಗಲಿ ಶಿವಪ್ಪ, ನಿಮ್ಮ ಇಷ್ಟದ ಪ್ರಕಾರ ಆಗಲಿ, ಇದೇನು ಅಭ್ಯಂತರವಿಲ್ಲ. ತೆಗೆದುಕೊಳ್ಳಿ ಡಾಕ್ಟರ್. ನರ್ಸ್, ಇವರನ್ನು ಡಿಸ್ಚಾರ್ಜ್ ಮಾಡಿ ಕಳಿಸಿ. ನಡೆಯಮ್ಮ, ನಿಮ್ಮನ್ನು ಕರೆದುಕೊಂಡು ಮನೆಗೆ ಹೋಗೋಣ. ನಾಳೆ ಮತ್ತು ಮೇಲೊಳಗೆ ಸಾರ್ಥಕವಾಯಿತು. ಅಲ್ಲಿ ದನಗಳ ಬಂದ ಬಹುತ್ ಹೋತಾತ ಹಮಾರ ಗೌಡ್ರ ಗೌತಾರ ಅವ್ರೇ ಆವ್ ಜಲ್ದಿ ಆವ್ ರೀ ಆಚಾರ ಅವ್ರೇ ಅಂದ್ರ ಕನ್ನಡಾಗ ಬರ್ರಿ ಅಂದಂಗ ಅರ್ಥ ನೋಡ್ರಿ ಅದಾವ್ರಲ್ಲ
ಅಲ್ಲಿ ಟೈಮ್ ಕೆತ್ತಾಗೈತಿ ಅಲ್ಲಿ ನಗರ ಮುಹೂರ್ತಕ್ಕೆ ಟೈಮ್ ಆಗೈತಿ ಡೌಟ್ ನಡೀತಿರಿ ಇಲ್ರಿ ನಾ ಇನ್ನು ಕರ್ಕೊಂಡ್ ಬರ್ಬೇಕಾದ್ರೆ ನಮ್ಗೆ ಸಾಕ ಹೋಗೈತ್ರಿ ಸ್ವಲ್ಪ ಯಾಕೋ ಹುಡುಗುಡ ಮಾಡತ್ತೆ ಯಾಕ್ರಿ ಅದ್ರ ಏನಾಗೈತ್ರಿ ಅಪ್ಪ ಊಟ ನೋಡ ಸುಮ್ಮಿರು ಮರ ಎದಕ್ ಕುಂದ್ರಾಗಿತ್ರಿ ಇಬ್ರು ನಿಮ್ಮ ಸಲುವಾಗಿ ಇಬ್ಬರು ಸ್ಪೆಷಲ್ ಮಾಡ್ಸೈತಿ ಇಲ್ಲ ನಮ್ಮ ರಂಗಪ್ಪವ್ರ ಮನ್ಯಾಗ ಪೀಸ್ ಕುಡ್ಸಾಕ ಹಾಕೈತತ್ತ ಕುದ್ದಿಲ್ಲತ್ತ ಸಕಾಸ ಊಟ ಮಾಡಿ ಮಂತ್ರ ಹೇಳಿ ಟಿಪ್ಪಿನ ಬಾಕ್ಸ್ನಾಗ ಕಟ್ಕೊಂಡ ಮಂತ್ರ ಹೇಳಿ ದಕ್ಷಿಣ ಹಚ್ಕೊಂಡ ಹೋಗತ್ರಿ ಬರ್ರಿ ಬರ್ರಿ ಸಣ್ಣ ನಡಿ ಮಗನ ನಡಿ ಹಂದಿ ಕಾಟ ಕುಸಾಕ ನಡಿ ಯಾಕಂದ್ರ ಈಗ ಬಾಟ್ಲಿ ಗುಡುಗುಡು ಹಂಗಾದ್ರ ಗೋರಾದಾರಿಲಿ ಒಂದು ಟಾಕೆ ಐತಿ ಆ ಟಾಕೆ ಐತಿ ಹೊಟ್ಟಿ ಸಫಾಯಿ ಮಾಡ್ಕೊಂಡ ಆ ನಂತರ ಹೊಳೆ ಬಂದ ಹೋಗ್ರಿ ಈಗ ಬರ್ರಿ ಟೈಮ್ ಕೆತ್ತಾಗೈತ್ರಿ ಹೋಗ್ರಿ ಬರ್ರಿ ಸರಿ ರೀ ಇಲ್ಲ ನಮ್ಮ ರಂಗಪ್ಪ ಮನೆಗೆ ಅದಾವ ಬರ್ರಿ ಹೌದು ಮೊಮ್ಮಗನ ಬರ್ರಿ ನಮ್ಮ ಮನೆ ತಮ್ಮ ಬಿಡವನಿ ಹಾ ಇಲ್ಲಿ ಬರ್ರಿ ಟೈಮ್ ಆಗೈತೆ ಬರ್ರಿ ಕೆತ್ತಾಗಿದೆ ಬರ್ರಿ ಬರ್ರಿ ಮಾಂಗಲ್ಯ ಕಾರ್ಯವನ್ನು ಮಾಡಿಬಿಡಿ ಶ್ರೀಮಂತರೇ. ಸ್ವಲ್ಪ ತಡೆಯಿರಿ ಶಿವಪ್ಪ, ಇನ್ನೂ ನನ್ನ ತಮ್ಮ ಬಂದಿಲ್ಲ. ಇಷ್ಟರಲ್ಲಿಯೇ ಬರಬಹುದು. ಅವನು ಬಂದ ಮೇಲೆ ಈ ಮಂಗಳ ಕಾರ್ಯವನ್ನು ಮುಂದುವರೆಸೋಣ. ಸ್ವಲ್ಪ ತಡೆಯಿರಿ. ಅದು ನೋಡು ಶಿವಪ್ಪ, ಇಲ್ಲೇ ಬಂದರು. ಮುಂದುವರೆಸೋಣವೇ ಈ ಮಂಗಲ ಕಾರ್ಯವನ್ನು. ನೀವು ಆಚಾರ್ಯಕರಾಗಿ ಸಾಹೇಬನ್ ಕಳಿಸಿರಲ್ಲ, ಇನ್ನ ಕರ್ಕೊಂಡ್ ಬಂದಿಲ್ಲೇನ್ರಿ? ಆ ಕಾಶಿ ಮನೆಗೆ ನಿನ್ನೆನೆ ಹೇಳಿ ಕಳಿಸಿದ್ದೀನಿ, ಬೇಗನೆ ಕರೆದುಕೊಂಡು ಬಾ ಎಂದು. ಛೇ, ಇನ್ನೂ ಕರೆದುಕೊಂಡು ಬಂದಿಲ್ಲವೇ? ನಾನು ಈಗ ಆಚಾರ್ಯ ಮನೆಯಿಂದ ನಾವು ಇದ್ದಾನೆ. ಆಚಾರ್ಯ ಮತ್ತ ಕಾಸಿಮ ಇಬ್ರು ಕೂಡಿ ಗೋಡೆ ಆದಿ ಏತ್ ಬಿಡಾಕ ಹೋಗ್ಯಾನ. ಅವ್ರು ಹೋಗಿ ಬರ್ಲಿಲ್ಲ ಐತ ಮಕ್ಕಳ ಬಂದ ನೋಡಿ ಬದಲಾಸ್ ಮಾಡ್ತಾನ. ಆಚಾರ್ಯ ಏನು ಬದಮಾಸರಿಲ್ಲ ನೀವು? ಇಲ್ಲಿ ಲಗ್ನಕ್ಕೆ ಮಂತ್ರ ಓದಕ್ ಬಂದ್ರಿ, ಏನ್ ಎಮ್ಮಿ ಕಾಯ ಏನ್ ಒಂದ್ ಎರಡು ಮೂರ್ ಯಾರ ಮನೆಯಲ್ಲ ಮಸೂತಿ ಮಾತಾಡ ಗಟ್ಟಿ ಮಾಡ್ತಾನ ಗಂಟೆ ಗಂಟ ಕಡೆ ಹವ ಅಪ್ಪ ಊಟ ಊಟ ಯಾಕೆ ಚಿಂತೆ ಮಾಡಾಕತ್ತೀರಿ? ಯಾಕೆ ಚಿಂತೆ ಮಾಡಾಕತ್ತೀರಿ? ತಡ್ಕೋರಿ ಗೌಡ್ರ ಹೋರಿ ಪೋರ ರೆಡಿ ಅಂದಂಗ ಹೈ ಅಂದ ಮ್ಯಾಲ ಕೈತೋ ಲೇಟ್ ಹರಿ ಎಲ್ಲಾರು ಮಂದಿ ಮಾತಾಡ್ ಕೂತ ಚಾಲು ಮಾಡ್ರಿ. ಏ ಚಾರಿ ಚಾರಿ ನಿಮ್ದಕ್ಕೆ ಮಂತ್ರ ಶುರು ಮಾಡ್ರಿ. ಕಾಯಂ ಆಗಿ ಕೆತ್ತಾಗೈತಿ. ನೀನ್ ನವನ ಚಾರಿ ಯಾರ ಚರಿ ಬೀಳ ಮುಡ್ತಾನ ಕ್ಯಾಪ್ ಕ್ಯಾಪ್ ಹೋಗತ್ತೆ ಯಾರೇ ಸಾಲೆ ಏ ಮಂತ್ರ ಊಟ ಮಾಡೋದು ಹೋಗ್ಬೇಕತ್ತೆ ಹಂಗ ಹೋಗ್ಬೇಕತ್ತೆ. ನಿಮ್ ಮುತ್ತಾನ ಚಂದ್ರಮ್ಮ ನೀ ಚಂದ ಚಂದ ಏ ಮುಲ್ಲ ಇಲ್ಲ ಇಲ್ರಿ ಅಲ್ಲ 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 ಗ್ಯಾಸ್ ಹೌದು ಸಾಹೇಬ ಕಾಯಂ ಕೆತ್ತಾಗೈತ್ರಿ. ಅದೇ ಮಂದಿ ಹಸ್ತತಿ ಚಾಲು ಮಾಡ್ರಿ ಮಂತ್ರ. ಏ ಸಾಹೇಬ ಗಂಟು ಕಟ್ಟಿದೆ ಗಂಟು ಗಂಟು ಗೊತ್ತಾಗಿಲ್ಲ ನೋಡಿ ಮಗ ಸೈಲ್ ಹುಚ್ಚಬೇಕು. ನಿನಗೆ ಬರೋದ ನೀ ಹೊತ್ತು ನಮ್ಗೆ ಗಂಟು ಕಟ್ಟಿನ
ಮಗ ನಾವು ಅವ್ರ ಹುಡುಗರು ಹುಡುಗಿ ನೋಡ್ರಿ ಏ ಆಚಾರ ನೀವು ಎಲ್ಲಾರ ಮದುವೆ ಹೋಗ್ಬೇಕಂದ್ರ ಒಬ್ರ ಹೋಗ್ತೀರ 3 ಮಂದಿ ಕರ್ಕೊಂಡು ಹೋಗ್ತೀರ ಏ ಹಂಗೆಲ್ಲ ಕೊಟ್ಟರು ಕೊಡಕ್ಕೆ ನಾವು ಹೆಂಗನ್ರಿ ಯಾಕಂದ್ರೆ ಊಟ ಉಳಿದಿದ್ದು ಮನೆ 8 ದಿನ ಒಂದೇ ಹೋಗ್ತಾ ಅಂತೀರಿ ನೀವು ಹೌದೌದು ಈಗ ಹೂವಿನ ಮಾರಿ ಕೊಡ್ರಿ ಅವ್ರಿಗೆ ನಾನೇ ಕೊಡ್ತೀನಿ ಅಪ್ಪ ನಿಮ್ ಚಂದ ತಾರಾಬಲಂ ಚಂದ್ರಬಲಂ ತೋ ದೇವ ವಿದ್ಯಾಬಲಂ ವೈಭವಂ ತೋ ದೇವ ಮಾಂಗಲ್ಯಂ ಸಂತುರಾಣಿಲ್ಲ ನಮ್ಮ ಜೀವನ ಹೇತುವ ಕಂಠೆ ಸುಖವರ್ತಿಯೇ ಸಂಜೀವ ಶರದಾಕ್ಷಣ ಗತಿಗಳ ಗತಿಗಳು ಮತ್ತು ಊಟ ಬರಲ್ರಿ ಇನ್ನ ಈಗ ಮುದತಿ ಪೀಸ ಕುಸಾಕತ್ಯಾರಿ ಹಾ ಕಾಡ್ಯಾಗ ಹಂದಿ ಸಿಗ್ವಾಲು ಇಲ್ಲೇ ಒಂದ್ ಬಿರಿಯಾನಿ ಹಂದಿ ಬಡದ ಕುಸಾಕ ನಮ್ ರಂಗಪ್ಪ ತಡ್ಕೋರಿ ಬಡ್ಕೋಬೇಡ್ರಿ ಈಗ ಎಲ್ಲ ಮುಗಿತ್ರಿ ಇನ್ನ ಊಟ ಮಾಡ್ರಿ ಟಿಪ್ಪಿನ ಬಾಕ್ಸ್ನ ಕಟ್ಕೋರಿ ನಿಮ್ಮ ದಕ್ಷಿಣ ಇಟ್ಕೋರಿ ಹ್ಞೂ ಅಲ್ಲಿ ಪ್ಲಾಟ್ಯಾಗ ನಮ್ ಗಟ್ಟಿ ಮಡಿ ಎತ್ತಮ್ಮವ ಬೆಕ್ಕ ಮಡಿ ಅಂತ ಬೆಕ್ಕ ತಿನ್ನಾಕತ್ರಿ ಅದಕ್ಕ ಈಗ ಚಲೋ ನಮ್ಮ ದನ ಹಾಕಿದ್ರೆ ನೀವು ಕಿವಿತೇನ್ರಿ ಉಮೇಶ್ ಗೌಡ್ರ ಒಡಪ ಹಾಕಿ ಅವ್ವಾರ ಹೆಸರು ಹೇಳ್ಬಿಡಲ್ಲ ಹಂಗ ಕಾಡಾಗ ತುಟಿಗೆ ತುಂಬಾ ನಗುವಿರಲಿ ಆ ನಗುವಿನಲ್ಲಿ ಸಿಹಿಯಾದ ಜೇನಿರಲಿ ಆ ಸಿಹಿಯಾದ ಜೇನಿನಲ್ಲಿ ಇರುವುದು ನನ್ನ ಪ್ರೀತಿಯ ಹೆಸರೇ ಸುಧಾ ಭಾರಿ ಆಗಪ್ಪ ಸುಧಾಬಾಯಿಯರ ನಿಮ್ ಸಾಹೇಬ್ರದೊಂದು ಸ್ವಲ್ಪ ಹೊಡಪ ಹಾಕಿ ಎತ್ತಿ ಹೇಳ್ಬರ್ಲ ಕೊರಳಿಗೆ ಮಾಂಗಲ್ಯ ಚಂದ ಹಣ್ಣಿಗೆ ಕುಂಕುಮ ಚಂದ ನಲ್ಲೋರ್ ನನಗೆ ಚಂದ ಉಮೇಶ್ ಎಲ್ಲರೂ ಊಟ ಮಾಡಿಕೊಂಡು ಹೋಗಿ ಗೌಡ್ರ ಊಟ ಆತ್ರಿ ಅಲ್ಲಿ ಒಳಗಡೆ ಕೊಡ್ತೀನಿ ಬಾ ಅಲ್ಲೇ उसको मारने के लिए कृष्ण पैदा हुआ रावण को मारने के लिए श्री राम पैदा हुआ लेकिन अनाड़ी कर्ण को मारने के लिए ई विश्वनाथ पैदा हुआ ಅಂತೂ ಸುಧಾರ ಮದುವೆ ಉಮೇಶನೊಂದಿಗೆ ಅದ್ದೂರಿಯಾಗಿ ಮುಗಿದು ಹೋಯಿತು. ನಾಳೆ ಅವರ ಮೊದಲ ರಾತ್ರಿಯ ದಿನ. ಮೇಷ್, ಮೊದಲ ರಾತ್ರಿಯ ದಿನ ನಿನ್ನ ಸತಿಯೊಂದಿಗೆ ನೀನು ಮದನ ಕ್ರೀಡೆಯಾಡಿದರು. ಮುಂದೊಂದು ದಿನ ನಾನೇರುವೆ ನಿನ್ನ ಸತಿಯ ಮಂಚ. ಸುಧಾ, ನನ್ನ ತೋಟಕ್ಕೆಯಲ್ಲಿ ನಕ್ಕು ನಲಿಯಬೇಕಾದ ನೀನು ನನ್ನ ಮಗನ ಸಂಗಡ. ಇದರ ಪ್ರತಿಫಲವಾಗಿ ನನ್ನ ಸೇಡಿನ ಕುತಂತ್ರದಿಂದ ನಿನ್ನ ಸಂಸಾರದಲ್ಲಿ ವಿಷದ ಬೀಜ ಬಿತ್ತದಿದ್ದರೆ ನನ್ನ ಹೆಸರು ವಿಷ ತುಂಬಿದ ವಿಶ್ವನಾಥನೇ ಅಲ್ಲ.
ಸುಧಾ, ನಿನ್ನ ಮನ ತಾಯಿ ನನ್ನೊಂದಿಗೆ ಮಧುರ ಬಾಂಧವ್ಯ ಬೆಳೆಸಿ ನನ್ನ ಪಾಲಿಗೆ ಹಾಲು ಜೇನಾಗಿಗಳು. ಆ ಮುದಿ ಸೌಂದರ್ಯವನ್ನು ವರ್ಣಿಸಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅಪಾರ ಸುಂದರಿಯರ ಸರಮಾಲೆಯಲ್ಲಿ ಹಿರಿಯ ಚೆಲುವೆ, ಅವಳಾಗಿ ನೋಡಿದವರ ಮನ ಒಕ್ಕುತ್ತಿದೆ, ಅವಳ ಕೆನ್ನೆಗೆ ಮುತ್ತಿಕ್ಕಲು. ವಯಸ್ಸಿನ ಆವೇಶಕ್ಕೆ ಮನಸ್ಸಿನ ಆವೇಶಕ್ಕೆ ನನಗೆ ಒಳಗಾದವಳು ಸದಾ ನನ್ನೊಂದಿಗೆ ತೃಪ್ತಿ ಹೊಂದುತ್ತಿಹಳು. ಅವಳು ಪ್ರೀತಿಯಿಂದ ಬೆಳೆಸಿದ ಮಗನಿಂದಲೇ ಅವಳೆಲ್ಲ ಆಸ್ತಿಯನ್ನು ದೋಚಿ, ಅವಳು ಪ್ರೀತಿಯಿಂದ ಬೆಳೆಸಿದ ಮಗನಿಂದ ಅವಳೆಲ್ಲ ಆಸ್ತಿಯನ್ನು ದೋಚಿ ಮುಂದೆ ಅವಳಿಗೆ ತೋರಿಸುವೆ ಆ ಸ್ಮಶಾನದ ಸರ್, ನನಗೆ ಅರ್ಜೆಂಟ್ ಆಗಿ ಬರಲು ಹೇಳಿ ಕಳಿಸಿದ್ರಂತ ಅದೇನೇ ಕೆಲಸವಿತ್ತು ಹೇಳಿ. ಬಾ ಅರ್ಜುನ್ ಬಾ, ನಿನ್ನ ಹತ್ತಿರ ಒಂದು ಮುಖ್ಯವಾದ ಕೆಲಸವಿದೆ. ಅದೇನು ಅಂತ ಹೇಳಿ ಸರ್. ನನ್ನ ಬಗ್ಗೆ ಆಗಲಿ, ನನ್ನ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ನಿಮ್ಮೊಬ್ಬರನ್ನೇ ಬಿಟ್ಟು ಮತ್ತೆ ಯಾರಿಗೆ ಗೊತ್ತಿಲ್ಲ. ಹೀಗಿರುವಾಗ ನೀವು ಹೇಳಿದ ಕೆಲಸವನ್ನು ಚಾಚು ತಪ್ಪದೇ ಮಾಡುತ್ತೇನೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನೋಡು ಅರ್ಜುನ್, ನಾವು ಮಾಡುತ್ತಿರುವ ಈ ಸ್ಮಗ್ಲಿಂಗ್ ವ್ಯವಹಾರದಲ್ಲಿ ಮುಂದೊಂದು ದಿನ ತೊಂದರೆ ಬಂದರೆ ಬರಬಹುದು. ಅದಕ್ಕಾಗಿ ನಿನ್ನ ಸೇಫ್ಟಿಗಂತ ಈ ರಿವಾಲ್ವರ್ ಅನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೀನಿ. ತೆಗೆದುಕೋ ಅರ್ಜುನ್. ಬೆಕ್ಕಿದ್ದೆಲ್ಲ ತೋಟದ ಮನೆಯಲ್ಲಿ ಮಾತನಾಡೋಣ. ನನಗೆ ಸ್ವಲ್ಪ ಕೆಲಸವಿದೆ. ನಾನು ಬರ್ತೀನಿ ಅರ್ಜುನ್. ವಿಶ್ವನಾಥ್, ಅಂಜುವಕ್ಕೆ ಇದು ಅಂಜುವ ಕುಲ ಅಲ್ಲ. ವಾಲ್ಮೀಕಿ, ವೀರ ವಾಲ್ಮೀಕಿ ಕುಲ. ಹೋಗು ಹೋಗು ವಿಶ್ವನಾಥ್, ಹೋಗು. ನೀನು ನನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದ ನನಗೆ ಚೆನ್ನಾಗಿ ಗೊತ್ತಿದೆ. ಮಲಗಿದ ಘಟಸರ್ಪಣೆ ಕೆಣಕಿದೆಯಲ್ಲ, ಇನ್ನು ಮುಂದೆ ಕಾದು ನೋಡು ಅರ್ಜುನ ಕುಟೀರ ಕಾರಸ್ಥಾನದ ಕೈ ಚಾಲಕ ವಿಶ್ವನಾಥ್. ನೀನು ನನಗೆ ಮಾಡಿದ ಅನ್ಯಾಯದ ಪ್ರತಿಕಾರದಲ್ಲಿ ಸಿಡಿಲೇಳುವ ಕಾಳಿಂಗ ಸರ್ಪಣ ಹಾಗೆ ಆನಂದದ ಆಗಸದಲ್ಲಿ ಕಾಲ ಕಳೆಯಬೇಕಾಗಿದ್ದ ನನಗೆ ನೀನು ಮಾಡಿದ ಅನ್ಯಾಯದ ಸೇಡಿಗೆ ಪ್ರತಿದಿನ ಪ್ರತಿಕ್ಷಣ ನಿಮಿಷಕ್ಕೂ ಕಾಯಿಲೆ ನಿನ್ನ ರಕ್ತದ ಓಕಳೆ ಆಡಲೆಂದು ನಿನ್ನ ಆಸ್ತಿ ಅಂತಸ್ತನ್ನು ದೋಚಿಕೊಳ್ಳಬೇಕೆಂದು ಕಳೆದೆರಡು ವರ್ಷಗಳಿಂದ ಕೊರಗುತ್ತಲಿದೆ ಅಣ್ಣ ಮನ. ವಿಶ್ವನಾಥ್, ನೀನು ರಚಿಸಿದ ಈ ಚಕ್ರವ್ಯೂಹದ
ನಿನ್ನನ್ನು ಕೊಲೆ ಮಾಡಲಿಲ್ಲ. ನನ್ನ ಹೆಸರು ಅರ್ಜುನ. ದಾಸನ ಕರೆಯವನು. अर्जुन का चाहता है जो करके जिताता है. इस धरती में अर्जुन का जीता है, तब तक तेरा और तेरा और एक साथ और नहीं चलेगा. इधे इधे ये अर्जुन का मोड़ है. ಹಲೋ, ಕಲಾ ಪ್ರೇಕ್ಷಕರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಹೊತ್ತು ಹೋದ ಹೊತ್ತು ಮರಳಿ ಬರುವುದಿಲ್ಲ, ಇದು ನಿಮಗೆ ತಿಳಿದ ವಿಷಯ. ಅದರಂತೆ ಸುಧಾವನ್ನು ಬೇಗನೆ ರೆಡಿ ಮಾಡಿ ನಮ್ಮ ಮನೆಗೆ ಕಳಿಸುವ ವ್ಯವಸ್ಥೆ ಮಾಡಿ. ಆಯ್ತು ಹೇಳ್ತೀನಿ. ಕರ್ಣ ಕರ್ಣ ಬಾರಪ್ಪ ಇಲ್ಲಿ. ನಿನ್ನ ಒಂದು ಜೀವ ಎಂದು ನನ್ನೆಲ್ಲರನ್ನು ಹೋಗಲಿ. ಹಳೆಯಂದಿರು ಕಾಯುತ್ತಿದ್ದಾರೆ. ಬೇಗನೆ ಅವಳು ಒಳಗಡೆ ಅಳುತ್ತಾ ಕುಳಿತಿದ್ದಾಳೆ. ಅವಳಿಗೆ ಸಮಾಧಾನ ಮಾಡಿ ಕರೆದುಕೊಂಡು ಬರುತ್ತೇನೆ. ಬೇಗನೆ ಉಳಿದು ಕಳಿಸಪ್ಪ. ಆಗಲಿ ಅಪ್ಪ. ಉಮೇಶ, ಸುಧಾ ಅಂದರೆ ನನ್ನ ಜೀವ. ಅವಳನ್ನು ನನ್ನ ಹೆತ್ತ ತಾಯಿಗಿಂತಲೂ ಹೆಚ್ಚು ಜೋಪಾನ ಮಾಡಿದ್ದೇನೆ. ಏಕೆಂದರೆ ತಾಯಿಯನ್ನು ಕಳೆದುಕೊಂಡ ಆ ತಪ್ಪಲಿಗೆ ನಾನೇ ತಾಯಿ ತಂದೆಯಾಗಿ ಹೂವಿನಂತೆ ಜೋಪಾನ ಮಾಡಿದ್ದೇನಪ್ಪ. ಇಂದು ನಿಮ್ಮ ಮನೆಗೆ ದಾರಿ ಎರೆದು ಕೊಡ್ತಾ ಇದ್ದೇನೆ. ನನ್ನ ತಂಗಿ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ದರೆ ಕ್ಷಮಿಸಿಕೊಂಡು ಮುನ್ನಡೆಸಿಕೊಂಡು ಹೋಗು ಉಮೇಶ. ಈ ನನ್ನ ಮಾತನ್ನು ನಡೆಸುವೆಯಾ ಉಮೇಶ? ಆಯ್ತು ಮಾಮ, ಈ ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸುತ್ತೇನೆ. ಆಯ್ತು ಅಪ್ಪಾಜಿ, ಅಪ್ಪಾಜಿ, ತಂಗಿ ತಂಗಿ ಸುಧಾ, ನೀನು ಅತ್ತರೆ ನನ್ನ ಹೊಟ್ಟೆಯ ಕರಳು ಕಿತ್ತು ಬಂದಷ್ಟು ಸಂಕಟವಾಗುತ್ತದೆ ಅಮ್ಮ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಎತ್ತ ತಾಯಿ ಇರದಿದ್ದರೇನಾಯಿತು? ನಮ್ಮನ್ನು ಸಾಕಿ ಸಲುಹಿದ ಆ ಚಿಕ್ಕಮ್ಮನ ಆಶೀರ್ವಾದ ತೆಗೆದುಕೊಳ್ಳಮ್ಮ. ಏಕೆಂದರೆ ದೇವರು ಎಂಬ ಮೂರಕ್ಷರಕ್ಕಿಂತ ತಾಯಿ ಎಂಬ ಎರಡಕ್ಷರ ಬಹುದೊಡ್ಡದಮ್ಮ, ಈ ನಿನ್ನ ಅಣ್ಣನಿಗೆ ಇಂಥ ಪರಿಸ್ಥಿತಿಯಲ್ಲಿ ಏನು ಉಡುಗೊರೆ ಕೊಡಲಾರದಷ್ಟು ನಿರ್ಗತಿಕನಾಗಿದ್ದಾನಮ್ಮ. ದಯವಿಟ್ಟು ನನ್ನ ಹತ್ತಿರ ಆಶೀರ್ವಾದವೊಂದನ್ನು ಬಿಟ್ಟು ಬೇರೇನು ಕೇಳಬೇಡ ತಂಗಿ. ಇಲ್ಲದ ಇಲ್ಲ, ನಿನ್ನಿಂದ ನನಗೆ ಯಾವ ಬಂಗಾರ ಬೆಳ್ಳಿ ಬೇಕಾಗಿಲ್ಲ ಅಣ್ಣ, ಬೇಕಾಗಿಲ್ಲ. ಈ ನಿನ್ನ ಆಶೀರ್ವಾದ ಒಂದಿದ್ರೆ ಅದೇ ನನಗೆ ಆಸ್ತಿ ಇದ್ದಂತೆ ಅಣ್ಣ, ಅದೇ ನನಗೆ ಆಸ್ತಿ ಇದ್ದಂತೆ. ಈ ಸಮಯದಲ್ಲಿ ನಮ್ಮ ಹೆತ್ತ ತಾಯಿ ಇದ್ದಿದ್ದರೆ ನಮ್ಮನ್ನು ಸಾಕಿ ಸಲುಹಿದ
ಚಿಕ್ಕಮ್ಮಳಿಂದ ಆಶೀರ್ವಾದ ತೆಗೆದುಕೊಂಡು ಬಾರಮ್ಮ, ತಂಗಿಗೆ ಆಶೀರ್ವಾದ ಮಾಡಿ ಕಳಿಸಿ ಬಾರಮ್ಮ. ಇಲ್ಲದಂತ ತವರಿ ಆದ ತಂಗಿ ಈ ಅಮ್ಮನ ಆಶೀರ್ವಾದ ಇಲ್ಲದಿದ್ದರೆ ಏನಾಯ್ತಕ್ಕ? ಆ ದೊಡ್ಡಮ್ಮನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದಿದೆಯಲ್ಲ, ಅಷ್ಟೇ ಸರ್. ನನ್ನದೊಂದು ಮಾತು ನಡೆಸಿಕೊಡುವೇನಮ್ಮ? ಕೇಳಣ್ಣ, ಯಾವುದು ಮಾತನಿತ್ತು? ತಂಗಿ, ಈ ನಿನ್ನ ಮುತ್ತೈದೆತನದ ಮಾಂಗಲ್ಯ ಸರವನ್ನು ಕಂಡು ಈ ನಿನ್ನ ಒಡ ಹುಟ್ಟಿದ ಅಣ್ಣನಿಗೆ ಇಳಿಸಲಾರದಷ್ಟು ಸಂತೋಷವಾಗ್ತಾ ಇದೆ ತಮ್ಮ ತಂಗಿ. ಬಡತನದ ಬೇಗೆಯಲ್ಲಿ ನೊಂದು ಬೆಂದಿರುವ ಈ ಜೀವಕ್ಕೆ ನಮ್ಮವರೇ ನಮಗೆ ಮಾಡುತ್ತಿರುವ ಮೋಸದ ಜಾಲದಲ್ಲಿ ಸಿಲುಕಿರುವ ನನಗೆ ನಿನ್ನ ಕೊರಳ ಕರಿಮಣಿ ಧರಿಸಿದ್ದನ್ನು ಕಂಡು ಈ ನಿನ್ನ ಅಣ್ಣನಿಗೆ ತುಂಬಾ ಆನಂದವಾಗ್ತಾ ಇದೆಯಮ್ಮ, ಆನಂದವಾಗ್ತಾ ಇದೆ. ಅದಕ್ಕಾಗಿ ನೀನು ಈ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕಳಂಕ ತರುವ ಹೆಣ್ಣಾಗದೆ ಮನೆಯ ಬೆಳಗುವ ಭಾಗ್ಯ ಜ್ಯೋತಿಯಾಗಿ ನೀ ಬಾಳಬೇಕಮ್ಮ, ಬಾಳಬೇಕು. ಈ ನನ್ನ ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅಲ್ಲ, ತಾಯಿಯ ಸ್ಥಾನದಲ್ಲಿ ನಿಂತು ನನಗೆ ಬುದ್ಧಿ ಮಾತುಗಳು ಹೇಳ್ತಾ ಇದೆಯಾ? ಹೆಜ್ಜೆ ಹೆಜ್ಜೆಗೂ ನಿನ್ನ ಮಾತನ್ನು ನೆನಪಿಸಿಕೊಂಡು ಯಾವತ್ತೂ ನಿನ್ನ ಮಾತನ್ನು ತಪ್ಪಿ ನಡೆದಿಲ್ಲ ಅಂತ ನನ್ನ ಮೇಲೆ ಆನೆ ಮಾಡಬೇಕು. ನಾನು ನಿನ್ನ ಮಾತನ್ನು ಮೀರುತ್ತಿಲ್ಲ ಅಂತ ಆಶೀರ್ವಾದ. ನೂರಾರು ಕಾಲ ಸುಖವಾಗಿ ಬಾಳು. ಆ ಮನೆಯಲ್ಲಿ ಮತ್ತು ನೆರೆಹೊರೆಯವರ ಜೊತೆ ಜಗಳ ಮಾಡದೆ ಹೊಂದಾಣಿಕೆ ಮಾಡಿಕೊಂಡು ಸುಖದಿಂದ ಇರು ತಾಯಿ, ಸುಖದಿಂದ ಇರು. ಒಂದು ಮುಳುಗಿದೋ ಬೆಳೀತು, ತಂಗಿ ಹುಡಿ ತುಂಬಿ ಕಳಿಸಪ್ಪ, ಹುಡಿ ತುಂಬಿ ಆಗಲಿ ಅಮ್ಮ. ತಂಗಮ್ಮ ಬಾರಮ್ಮ, ಕುಳಿತುಕೋ ಬಾರಮ್ಮ. Thank you.
ಪುಣ್ಯ. ಪತಿಯ ಸೇವೆಯಲ್ಲಿ ಉತ್ತಮ ಗೃಹಲಕ್ಷ್ಮಿಯಾಗಿ ಬಾಳ್ತಾಯಿ. ಆದರೆ ಈ ವಯಸ್ಸಾದ ತಂದೆಯನ್ನು ಮರೆತು ನಿನ್ನ ಪುಟ್ಟ ಅಪ್ಪನೇ ಅಪ್ಪಾಜಿ ಈ ನಿನ್ನ ಮಗಳಿಗೆ ಆಶೀರ್ವಾದ ಮಾಡಪ್ಪಾಜಿ. ಕೊಟ್ಟೆಯನ್ನು ಕುಲಕ್ಕೆ ಹೊರಗೆ ಎನ್ನುವ ಹಾಗೆ ಎಂದಿಲ್ಲ ಒಂದು ದಿನ ನನ್ನ ಮಕ್ಕಳು ಗಂಡನ ಮನೆಗೆ ಹೋಗಲೇಬೇಕು. ತಂಗಿ ಹೋಗಿ ಬಾರಮ್ಮ, ನಿನ್ನ ಗಂಡನ ಮನೆಯಲ್ಲಿ 100 ಕಾಲ ಸುಖವಾಗಿ ಬಾಳು ತಂಗಿ. ಮಾಡಿ ಸಾಕಾತಿ ನನ್ನ ಯಾರನ ಬಂದು ನನ್ನ ಮಗಳು
ಮಾರಿ ನೋಡ್ಕೊಂತ ನಿಂತ್ರ ನಮ್ದಕ್ಕೆ ರೊಕ್ಕದ ನೆನಪೂ ಬರಂಗಿಲ್ಲ. ಕ್ಯಾ ಮಾಡುದ್ರಿ? ಅಲ್ರಿ ಈ ಹೆಂಗಸರು ಕಂಡ್ರ ನಮ್ದಕ್ಕೆ ಹಿಂಗ್ಯಾಕ ಆಕತಿ ಅಂತಿ ನೋಡ್ರಿ. ಲೇ ಸಾಹೇಬ ಮತ್ತಿಲ್ಲೇ ನಿತ್ಯ ಮಗನ ಹೆಂಗ್ ಕಾದ ನೋಡ್ದಿ ಮಗ ಎಮ್ಮಿ ಬೋಸದಾಗ ಇವ್ಯಾರ ತಗೊಂಡ ಹಿಂಗೆ ಕಾಡಾಗತ್ತಿಲ್ಲ ಹಿಂಗೆ ಸರಿಯಾಗಿ ಕಟ್ಕೋಲಿ ಮಗನ. ಏ ಕೋಣಾಗೈತೆ ಬೇಕೊಪ್ಪಿಗೆ ಮಗನೇ. ನಮ್ದ ಈ ಊರಾಗ ಒಂದ್ ಆಸಾಮಿ ಐತಿ, ಅದ್ರ ಉತ್ರಿ ಉಸುಲಿ ಮಾಡಾಕತ್ತಿ ನಾವು. ಸೀರಿ ಕುಬ್ಸ ಮಾಡು ಕಾಸಿಮ್ಮ ನೋಡಿದ್ರ ಭಗವಾನ್ ಇದ್ದಂಗದಿ ಹಿಂಗೆ ಯಾಕೆ ಮಾಡ್ತಿಲ್ಲ ದಂಧೆ ಹುಡ್ದಾರ ಐತಿ ಅಲ್ಲ ಮಗನ. ಛೇ 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 ನಮ್ದಕ್ಕೆ ಹೆಸರು ಕಾಸಿಂ ಸಾಬ್ ಐತಿ ಅಂದ ಮ್ಯಾಲ ನಮ್ದಕ್ಕೇನು ಹುಡ್ದಾರ ಇರುತ್ತಾನಲ್ಲೇ ಮಗನ. ವರ್ಷ ಬಾಳ ಹೊತ್ತದಿ ಲೇ ಮಗನ. ನಮ್ದು ಈ ಊರಾಗ ಒಂದ್ ಆಸಾಮಿ ಐತಿಲೇ. ಇದ್ರೆ ನಾ ಏನ್ ಮಾಡ್ಲಿ? ಅರೆ ನಿಮ್ದಕ್ಕೆ ಏನು ಮಾಡ್ಬೇಡದಯ್ಯ, ನಾನು ಆಕಿ ಮನಿಗೆ ಜಾತಾವು. ಅದೇವನ ನಮ್ದು ಆಸಾಮಿ ಅದ ಮಣಿಗ್ ಜಾತಾವ ಅತ್ತಿ. ಲೇ ಸಾಹೇಬ ಅಕ್ಕಿ ಹೆಸರು ಹೇಳು. ಮಗನ ನಾಮ ಹೆಸರ ಚೂ ಚೂ ಚುಕ್ಕಿರುವಾಯಿ ಐತಿಲೇ ಮಗನ. ಎಲ್ಲ ಸಾಹೇಬ ಈ ಮಂಗ್ಯನ ಮಗ ನನ್ನ ಆಸಾಮಿಗೆ ಗಿರಿಯಾಕ ಹಾಕ್ಯಾನ್ರಿ. ಅದು ನಂದೈತಿ ನಿಂದೆ ಆಗಾಕತ್ಲೇ ಮಗನ. ಅರೇ ಭಯ್ಯ ಆಕಿ ನಮ್ದಕ್ಕೆ ಹತ್ರ ಉತ್ರಿ ಸೀರಿ ಜಂಪಾರ ಇನ್ನ ಏನೇನೋ ತಗೋದ. ಉದ್ರಿ ತಂದ್ರೆ ಏನಾಯ್ತು? ರೊಕ್ಕ ಕೊಡ್ತಾಳು. ಉದ್ರಿ ಕೊಟ್ಟು ಬೆಣ್ಣ ಹತ್ತಿ ಹೆಣ್ಣ ಬೆಣ್ಣ ತೆಗಿದ್ರೆ ಏನಾಯ್ತು? ಕಿಸಬಾಯಿ ಪ್ಯಾರಿಗೆ ಆಗಿ ಬಿಟ್ಟೈತೆ ನಮ್ದಕ್ಕೆ, ಪ್ಯಾರಿಗೆ ಆಗಿ ಬಿಟ್ಟೈತೆ. ನಾನಾಗಿನ ಸೇರ್ತಾ ಇಲ್ಲ ನಮ್ದಕ್ಕೆ. ಎಲ್ರಿಗಿನ್ನ ಹಾಳಾಗಿ ಬಿಟ್ಟೈತೆ. ನಮ್ದಕ್ಕೆ ಪ್ಯಾರಿಗೆ ಆಗಿ ಬಿಟ್ಟೈತೆ. ಏ ಮಗನ ನಮ್ದಕ್ಕೆ ಆಕಿ ಮ್ಯಾಲ ಪ್ಯಾರ ಪ್ಯಾರ ಐತೆ ಮಗನ. ಯಾರೈತಿ ಜಾಡಿಸುವಂತಾವ ಅಂದ್ರ ಮಗನ ಅಲ್ಲಿ ಹೋಗಿ ಬಿದ್ದಿ ಮಗ ಪ್ಯಾರ್ ಮಾಡ್ತಾನ ಪ್ಯಾರ್. ಅರೇ ಭಯ್ಯ ನಿಮ್ದಕ್ಕೆ ಯಾಕೆ ಸಿಟ್ಟಿ ಆಗ್ತತಿ? ಹೌದು ನಿಮ್ದಕ್ಕೆ ಏನಾಗಬೇಕಿ? ಇವತ್ತಲ್ಲ ನಾಳೆ ಹಾಕಿ ನನಗಾಗ್ಯಾಕದ ಯಾಕದ ಮದ್ವೆ ಆಗ್ಯಾಕದ. ಅರೆ ಆಗ್ಲಿ ನಮ್ದಕ್ಕೆ ಏನೈತಿ? ಶಾದಿ ಮಾಡ್ಕೋ ಅಂದ್ಮೇಲೆ ನೀ ಹೆಂಗ್ ಪ್ಯಾರ್ ಮಾಡ್ತಿಲ್ಲ 18 ಮಗನ. ಅರೇ ಭಯ್ಯ ಅದ್ರಾಗ ತಪ್ಪು ಕ್ಯಾ ಐತಿ? ಅಕ್ಕಿನ ಮದುವೆ ಮಾಡ್ಕೊತಾನ, ಬಟ್ಟಿಗೆ ಅಣ್ಣಾನು ಹಾಕ್ತಾನ, ಬಟ್ಟೆ ಬೇರೆ ಕೊಡಿಸ್ತಾನ, ಇನ್ನೇನೇನೋ ಮಾಡ್ತಾನ. ಅದನ್ನ ಕೇಳಕ್ ನೀ ಲೇ ಬದ್ಮಾಸ. ಅರೇ ಭಯ್ಯ ಎಲ್ಲ ಮಾಡ್ಬೇಡಪ್ಪ, ಸ್ವಲ್ಪ ನಮ್ದಕ್ಕೆ ಮಾತ ಪೂರ ಕೇಳ. ಮದ್ವಿ ಮಾಡ್ಕೋ, ನಿಮ್ದಕ್ಕೆ ಮನೆಯಾಗ ಇಟ್ಕೋ. ಆದ್ರ ಹಗಲಿ ಪೂರ ನಿಮ್ದಕ್ಕೆ ಹೇಳ್ತಿ, ರಾತ್ರಿ ಪೂರ ನಮ್ದಕ್ಕೆ ಟೈಮ್ ಕೆತ್ತಾಗೈತಿ. ನಾವು ನಮಾಜ್ ಕೂತೀವಪ್ಪ. ನನ್ನ ನೋಡಿ ಓಡ ಬಿಡಲಿಲ್ಲಯ್ಯ, ನನ್ನ ಕಂಡು ಹೆದರದೆ ಬಾರಯ್ಯ. ನನ್ನ ನೋಡಿ ಓಡ ಬಿಡಲಿಲ್ಲಯ್ಯ, ನನ್ನ ಕಂಡು ಹೆದರದೆ ಬಾರಯ್ಯ. ಎಂದೆಂದಿಗೂ ನಾನು ನಿನ್ನೋಳೆ, ಎಂದೆಂದಿಗೂ ನೀನು ನನ್ನೋಳೆ. ಒಬ್ರು ದಾರಾಗಿದ್ದೇನೋ ಚಿಂತೆ ಮಾಡಕತ್ತಿಲ್ಲ, ಅಂತ ಚಿಂತೆ ಏನಂತೆ ಮಾವಯ್ಯ ನಿನಗ. ಮತ್ತೆ ಎಲ್ಲಿಂದಲ್ಲಿ ಅದಾನಲ್ಲ ಸಿರಿ ಕುಬ್ಸ ಮಾಡು ಮಂಗ್ಯನ ಮಗ ಕಾಸಿಮ ಏನ್ ಮಾಡ ನಿನ್ನ ಪ್ರೀತಿ ಮಾಡ್ಯಾನಂತ. ನನ್ಗೇನು ಮಾಡ್ತಾನವ? ಮಾಡಿದ್ರ ನಿನ್ನ ಮಾಡಿರ್ಬೇಕಾವ. ಅಲ್ಲ ಬಾರಯ್ಯ, ಮೊನ್ನೆ 4 ಮಂದಿಯಾಗ ಹೇಳ್ದ, ನಾನು ನಿನ್ನ ಲವ್ ಮಾಡ್ತೀನಿ, ನಾನು ನಿನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿ. ಹೇಳು ನಿನ್ನ ಮದುವೆ ಆಗ್ಬೇಕಂತ ಮಳಬಗೊಂಡು ಹಲ್ಕಿಸ್ತಾನ. ಹ್ಞೂ ಅದಕ್ಕೆ ಲಗುನ ಮದುವೆ ಆಗೋ ನಡಿ ಅಂದೆ. ಬಾರಯ್ಯ,
ಯಾರ ಜೊತೆಗೆ? ಯಾಕ ನನ್ನ ಜೊತೆ ನನಗೇನಾಗೈತಿ? ನೀ ನನ್ನ ಕೈ ಹಿಡಿಯೋದು ನಿನಗೆ ಬೇಡಿತ ಕೊಡ್ತೀನಿ ಬೇಡಿತ. ರಾಜಕುಮಾರ ಹೋಗ್ ಮತ್ತ ಏ ಚಿಕ್ಕಿ ಮಾತಾಡ್ಬೇಡ. ನೀ ನನ್ನ ಮದುವೆ ಹಾಕಿಲ್ಲ ಹೇಳ್ಬಿಡ. ನನ್ನ ಜೀವ ನಿನ್ನ ಮ್ಯಾಗ ಹಿಡ್ಕೊಂಡು ಅಂತೇನ ಮರೆ ಮದ್ವೆ ಮಾಡ್ಕೊಂಡು ಗಟ್ಟಿಯಾಗಿ ಜೀವನ ಮಾಡ್ತೀನಿ ಅಂತ ನೀ ಹೇಳಿದ್ರೆ ನಾನು ಯಾಕೆ ನೀನು ಮದುವೆ ಆಗೋದಕ್ಕೆ ಇರ್ಲಿ ಮರೆಯ? ಆಯ್ತು ನೋಡು, ನನಗೂ ನಿನ್ನ ಮೇಲೆ ಮನಸ್ಸಿತ್ತು. ನಡಿ ಇದ ಉರುಪ್ನೋಗ ಅದ್ರ ಮದುವೆ ಆಗಿ ನಿನ್ನಂತ ಹೆಣ್ಣು ನನ್ನ ಬದುಕಿನಲ್ಲಿ ಸತಿಯಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ. ಇದು ನಿಮ್ಮ ಪುಣ್ಯವಲ್ಲ, ನನ್ನ ಪುಣ್ಯ ಅಂತ ತಿಳಿದುಕೊಂಡಿದ್ದೇನೆ. ಅದು ಅಲ್ಲದೆ ಅಂತ ಕರುಣಾಮೂರ್ತಿಗಳು ನನ್ನ ಕೈ ಹಿಡಿದು ನನಗೆ ಮೊತ್ತದ ಭಾಗ್ಯವನ್ನು ಕರುಣಿಸಿಕೊಟ್ಟಿದ್ದರು. ಅದಕ್ಕಾಗಿ ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ನೋಡು ಸುರ, ನಾನು ಉಪಕಾರ ಮಾಡಿದ್ದರೂ ಒಂದು ಹೆಣ್ಣಿಗೆ ಮಾಡಿದ್ದೇನೆ ಹೊರತು ಅನ್ಯರಿಗೆಲ್ಲ ತಾನೆ. ಅಂದಾಗ ಯಾವ ಕೃತಜ್ಞತೆ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಆ ಕಾಳಿದಾಸನ ಶಾಕುಂತಲೆ ಇಂದ್ರ ಲೋಕದಲ್ಲಿ ರಂಬೆ ಊರ್ವಶಿ ತಿಲೋತ್ತಮನೆ ಮೀರಿಸುವಂತಿರುವ ಈ ನಿನ್ನ ಸೌಂದರ್ಯ ಎಷ್ಟು ಹೊಗಳಿದ್ರು ಕಡಿಮೆ. ಯಾವಾಗ ನೋಡಿದ್ರು ತಮಾಷೆ ಮಾಡಿ ಮಾತಾಡ್ತಿರಲ್ಲ ನೀವು. ಅಲ್ಲದೆ ಮಾವನವರು ಹೊರಗಡೆ ಹೋಗಿದ್ದಾರೆ, ಬಂದ ನಂತರ ಅವ್ರಿಗೆ ಊಟಕ್ಕೆ ಮಾಡ್ಬೇಕು. ನಾನು ಒಳಗಡೆ ಅಡಿಗೆ ಮಾಡ್ಬೇಕು. ಅಡುಗೆ ಈ ವಸಂತ ಋತುವಿನ ತಂಗಾಳಿಗೆ ಈ ಹೂವಿನ ಮಕರಂದ ಸುವಾಸನೆ ಎಷ್ಟು ಉಲ್ಲಾಸವೆನಿಸುತ್ತದೆ. ಗಿಳಿ ಬಂದ ಹಸಿರು, ನೀವೇನೆಲ್ಲ ಉಸಿರು ಎಂದು ಮರೀದಿನ ನನ್ನ ಹೆಸರು. ಆದರೆ ಈ ರಾಯರ ಮಾತನ್ನು ಯಾವತ್ತಾದ್ರೂ ಮೀರಿಕೊಂಡ? ಈಗಲಾದರೂ ಈ ನಿನ್ನ ನಲ್ಲರಿಕೆಯಲ್ಲಿ ಒಂದು ಶ್ರೀಮೂರ್ತನ್ನು
ಸೈನ್ ಮಾಡಿ ಸರ್. ಸುಧಾ, ಇಲ್ಲಿ ನೋಡಿ, ನಾನು 3 ದಿನಗಳ ಹಿಂದೆ PSI ಪರೀಕ್ಷೆ ಬರೆದಿದ್ದೆ. ಅದರ ಫಲಿತಾಂಶ ಎಂದು ನಮ್ಮ ಮನೆಯ ಬಾಗಿಲದವರೆಗೆ ಹುಡುಕೊಂಡು ಬಂದೆ. ನೋಡಿ, ನೀವೇನ್ ಹೇಳ್ತಾ ಇದ್ದೀರಾ ನನಗೊಂದೇ ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಬಿಡಿಸಿ ಹೇಳ್ಬಾರ್ದು. ಲೇ ಶಶಿ, ನಿನ್ನ ಗಂಡನಿಗೆ PSI ಕೆಲಸ. ನಾಳೆ ನಾನು ಮೈಸೂರಿಗೆ ಹೋಗಬೇಕು. ಹೌದೇನ್ರಿ? ನಿಮ್ಮ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯ್ತು. ಅದು ಅಲ್ಲದೆ ನನ್ನ ಪತಿ PSI ಅಧಿಕಾರಿ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಈಗಲೇ ದೇವರ ಮುಂದೆ ಹೋಗಿ ತುಪ್ಪ ದೀಪ ಹಚ್ಚಿ ಬೇಡ್ಕೊಳ್ತೇನೆ. ಆಯ್ತು ಸುಧಾ, ನಾನಷ್ಟು ದೊಡ್ಡ ದೇವಲೋಕದಲ್ಲಿ ದೇವತೆಯರ ಮನಸ್ಸು ಗೆದ್ದವನು ಇಂದ್ರ. ರಾಮಾಯಣದಲ್ಲಿ ಸೀತೆಯ ಮನಸ್ಸು ಗೆದ್ದವನು ರಾಮ. ಸುರಲೋಕದಲ್ಲಿ ಸುರ ಸುಂದರಿಯರ ಮನಸ್ಸು ಗೆದ್ದವನು ಅಸುರ. ಇನ್ನು ಈ ಕಲಿಯುಗದಲ್ಲಿ ಕಾಮದ ಬೆಡಗಿಯರ ಮನಸ್ಸು ಗೆಲ್ಲುವವನು ಈ ವಿಶ್ವನಾಥ. ಹೆಣ್ಣಿನ ಅಂಗ ಸುಖವನ್ನು ಬಯಸಿದ ಗಂಡುಗಳ ಸುತ್ತಲೂ ಸುಳ್ಳಿನ ಗಂಟೆ ಸೊತ್ತೆ. ಆಕಿನ ಸುರಿಮಳೆಯನ್ನು ಸುರಿಸುತ್ತ ಅವಳನ್ನು ತನ್ನ ಬಂಧನದಲ್ಲಿ ಬಿಗಿದಪ್ಪೆ ಅವಳ ಚಂದುಟಿಗೆ ಮುತ್ತು ಕೊಟ್ಟು ಆಸೆ ತೀರಿದವರಿಗೆ ಮುಂದೊಂದು ದಿನ ತಳ್ಳುವನು ಮತ್ತೊಬ್ಬರ ಅವಸರ ಹುಡುಕೆಂದು. ಗತಿಗಾಣದ ಮಿಂಡನನ್ನು ನಂಬಿ ಮಾಡಿಕೊಂಡ ಗಂಡನಿಗೆ ವಂಚನೆಗೈದ ಹೆಣ್ಣು ಯಾವ ದಡ ಸೇರುವುದು? ಇದರಂತೆ ಪಲ್ಲವಿ ನನ್ನನ್ನೇ ನಂಬಿ ನನ್ನಿಂದ ಕಾಮ ತೃಪ್ತಿ ಹೊಂದುತ್ತಿದ್ದಾಳೆ. ಅವಳ ಮನದಿಚ್ಛೆಯಂತೆ ಅವಳಿಗೆ ಬೇಕಾಗಿರುವುದು ಕಾಮ ತೃಪ್ತಿ. ಅವಳಿಗೆ ಬೇಕಾಗಿರುವುದು ಅವಳ ಸಂಪತ್ತು. ನಾನು ಮುಂದೆ ಬಂದರೆ ಏನು ವಿಚಾರ ಮಾಡ್ತಾ ನಿಂತಿದ್ದೀರಲ್ಲ? ಯಾಕೆ ನಾನು ಬರೋದು ತಡವಾಯಿತು ಅಂತ ಆ ದೇವರಲ್ಲಿ ತಪಸ್ಸಾದ್ರೂ ಏನಾದ್ರೂ ಮಾಡ್ತಾ ಇದ್ರ? ತಪಸ್ಸು ನಿಜ ಪಲ್ಲವಿ, ನಿಜ. ಆ ವಿಶ್ವಾಮಿತ್ರ ಮಹಾಮುನಿ ಘೋರ ತಪಸ್ಸಿಗೆ ಕುಳಿತಾಗ ಮೇನಕೆಯ ಬಂದು ಆ ವಿಶ್ವಾಮಿತ್ರ ಮಹಾಮುನಿಯ ಚಿತ್ತವನ್ನು ಹರಣ ಮಾಡಿದಂತೆ ನೀನು ಮೇನಕೆಯಾಗಿ ಬಂದು ನನ್ನ ಚಿತ್ತ ಹರಣ ಮಾಡಿಬಿಟ್ಟೆ ಪಲ್ಲವಿ. ಯಾಕೆ ನಾನು ಬರಬಾರ್ದಾಗಿತ್ತ? ಅಕಸ್ಮಾತ್ ನಾನು ಬಂದಿದ್ದಾದ್ರೂ ತಪ್ಪಾಯ್ತಾ? ಹಾಗಲ್ಲ ಪಲ್ಲವಿ, ಕಡಿವಾಣವಿಲ್ಲದ ಕುದುರೆಯನ್ನೇರುವುದು, ಸಮುದ್ರದ ಆಳವನ್ನು ಹುಡುಕುವುದು ಮತ್ತು ಗಂಡುಳ್ಳ ಹೆಣ್ಣಿನ ಸುಖ ಬಯಸುವುದು, ಇವು 3 ಬಯಸಿದ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಅಂದ್ರೆ ಗಂಡುಳ್ಳ ಹೆಣ್ಣನ್ನ ಸಹವಾಸ ಮಾಡಿ ಸುಖ ಅನುಭವಿಸ್ತಾ ಇದ್ದೀರಲ್ಲ, ಅದನ್ನ ತಪ್ಪು ಅಂತ ಹೇಳ್ತೀರಾ? ತಪ್ಪು ಅಷ್ಟೇ ಅಲ್ಲ ಪಲ್ಲವಿ, ಈ ಸಮಾಜವೇ ಬಹಿಷ್ಕಾರ ಹಾಕುವಷ್ಟು ದೊಡ್ಡ ತಪ್ಪು. ಪಲ್ಲವಿ, ಒಂದು ವೇಳೆ ನಿನ್ನ ಮಲಮಗಳಿಗೆ ನಮ್ಮಿಬ್ಬರ ವಿಚಾರವೇನಾದರೂ ಗೊತ್ತಾದರೆ ಸಾಕು, ನಮ್ಮಿಬ್ಬರನ್ನು ಕೊಚ್ಚಿ ಹಾಕುವನೆ ವಿನಃ ನಮ್ಮಲ್ಲಿ ಪ್ರೀತಿ ಬೆಳೆಸುವನೆ ಇಲ್ಲ. ಪಲ್ಲವಿ, ಇಲ್ಲ. ನಾವಿಟ್ಟ ಹೆಜ್ಜೆಯನ್ನು ಅವನು ಹುಡುಕಬಾರದೆಂದರೆ ಅವನ ಹೆಸರಿನಲ್ಲಿರುವ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿ
ವಹಿಸಿಕೊಂಡು ಜಾಣತನದಿಂದ ಮನೆಯಿಂದ ಹೊರ ಹಾಕಿಬಿಡು. ಸರಿ, ಹೇಗಾದ್ರೂ ಉಪಾಯ ಮಾಡಿ ಅವರನ್ನ ಮನೆಯಿಂದ ಹೊರಗೆ ಹಾಕ್ತೀನಿ. ಅಲ್ಲಿಂದ ಮುಂದೆ ನಡೆಯಲಿ ನಮ್ಮಿಬ್ಬರ ಪ್ರೇಮ. ನೋಡಿ, ನನ್ನ ಗಂಡನೇನು ನನ್ನ ಪ್ರೀತಿಯಿಂದ ನೋಡ್ಕೊಂತಾರೆ ನಿಜ, ಆದ್ರೆ ಅವ್ರು ಕೊಡುವ ಬಂಧನದಲ್ಲಿ ನನಗಂತೂ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿದೆ. ಪಲ್ಲವಿ, ಹೆಣ್ಣಿಗೆ ಬಂಧನವಿರಬೇಕು. ಬಂಧನವಿಲ್ಲದ ಹೆಣ್ಣಿನ ಬಾಳು ನಾಯಿಗಿಂತಲೂ ಕೀಳು. ನೀನೇ ನನ್ನ ಮನೆಯ ಭಾಗ್ಯಲಕ್ಷ್ಮಿ ಎಂದು ತಿಳಿದು ಅವಳನ್ನು ಅಪಾರ ಪ್ರೀತಿಯಿಂದ ಕಾಣುತ್ತಿದ್ದರು. ಅದನ್ನು ಗಾಳಿಗೆ ತೂರಿ ಹೆಣ್ಣು ನಾಯಿ ವೃತ್ತಿಗೆ ಇಳಿಯುತ್ತದೆ. ಮನೆಯಲ್ಲೇ ಕಟ್ಟಿ ಹಾಕಿದ ನಾಯಿಯನ್ನು ಬಿಚ್ಚಿ ಬಿಟ್ಟರೆ ಅದು ಮೊದಲು ಮೂತ್ರದ ಸ್ಥಳ ಮೂಚಿ ನೋಡಿ ಮತ್ತೊಂದು ನಾಯಿಯ ಸ್ನೇಹ ಬೆಳೆಸುವುದೇ ವಿನಃ ದೇವಸ್ಥಾನದಲ್ಲಿ ಮಲಗಿ ಮನೆಗೆ ಬರುವುದೇ. ಆದ್ರೆ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಿಗೆ ನಾಯಿ ಸ್ಥಾನ ಅಂದಂತಾಯ್ತು. ಅಂದ್ರೆ ನಾನು ನಿಮ್ಮ ದೃಷ್ಟಿಯಲ್ಲಿ ನಾಯಿನ? ಹಾಗಲ್ಲ ಪಲ್ಲವಿ, ನಾನು ಹೇಳಿದ್ದು ಬಂಧನವಿಲ್ಲದ ಹೆಣ್ಣಿನ ಚರಿತ್ರೆ ತಿಳಿಸಿಕೊಟ್ಟೆನಷ್ಟೇ. ಹಾ ಪಲ್ಲವಿ, ನಿನ್ನ ಬಳಿ ಸಂಪತ್ತಿದೆ, ಅದು ಯಾರಿಗೆ? ನಿನ್ನ ಮಗನಿಗೆ. ಹೀಗಿರುವಾಗ ಪಲ್ಲವಿ, ರಕ್ತ ಸಂಬಂಧ ಅನ್ನುವುದು ಬಹುದೊಡ್ಡದು ಪಲ್ಲವಿ, ಬಹುದೊಡ್ಡದು. ನಿನಗೂ ನಿನ್ನ ರಕ್ತ ಹಂಚಿಕೊಂಡ ಹುಟ್ಟಿದ ಮಗನ ವಿಚಾರ ಸ್ವಲ್ಪವಾದರೂ ನೀನು ಮಾಡಿದೆಯ ಪಲ್ಲವಿ? ಏನ್ ಮಾಡೋದು, ರಾತ್ರಿ ಹಗಲು ಕೂಡ ಅವನ ಬಗ್ಗೆ ವಿಚಾರ ಮಾಡ್ತಾನೆ ಇರ್ತೀನಿ. ಆದ್ರೆ ಏನ್ ಮಾಡೋದು, ಬೇಕಾದಷ್ಟು ಆಸ್ತಿ ಇದ್ರೂ ಕೂಡ ನನ್ನ ಮಗನ ಹೆಸರಲ್ಲಿ ಒಂದು ಬಿಡಿ ಕಾಸು ಕೂಡ ಹಣ ಇಲ್ಲ. ಎಲ್ಲ ಹಣ ಆಸ್ತಿ ಎಲ್ಲ ಕಣ್ಣನ ಹೆಸರಲ್ಲಿ ಇದೆ. ಹೀಗಾಗಿ ಅವನನ್ನ ಮನೆಯಲ್ಲಿ ಇಟ್ಕೊಂಡಿದ್ದು. ಇಲ್ಲದಿದ್ರೆ ಅವ್ರನ್ನ ಇಷ್ಟೊತ್ತಿಗೆ ಬೀದಿ ಬೀದಿ ಪಾಲು ಮಾಡ್ಬಿಡ್ತಾ ಇದ್ದೆ. ಆದ್ರೆ ಈಗ ಏನ್ ಮಾಡೋದು? ನೋಡು ಪಲ್ಲವಿ, ಮೊದಲು ನಿನ್ನ ಗಂಡನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಆಸ್ತಿ ನಿನ್ನದೇ ಎನ್ನುವ ಹಾಗೆ ವರ್ತನೆ ತೋರಿಸು. ಆಸ್ತಿಯೆಲ್ಲ ನಿನ್ನ ಕೈವಶವಾದ ಮೇಲೆ ಕರ್ಣನನ್ನು ಬೀದಿಗೆ ತಳ್ಳಿದರಾಯಿತು. ಪಲ್ಲವಿ, ಈ ನಿನ್ನ ನಾಟಕಕ್ಕೆ ನಾನೇ ಸೂತ್ರಧಾರ. ಹಾಗಾದ್ರೆ ಸಮಯ ನೋಡಿ ಪ್ರಾರಂಭಿಸಲಿ ನಿಮ್ಮ ನಾಟಕವನ್ನು. ಒಳ್ಳೆಯದು ಪಲ್ಲವಿ, ಪಾತ್ರ ಚೆನ್ನಾಗಿ ಅಭಿನಯಿಸಬೇಕು. ಅರೇ, ಕವಿಗಳೇ ನನ್ನ ಪಕ್ಕದಲ್ಲಿ ಇರಬೇಕಾದ್ರೆ ಅಭಿನಯ ಮಾಡೋದಕ್ಕೆ ಏನ್ರಿ ಕಮ್ಮಿ ಇದೆ? ಹೇಗ್ ಹೇಳ್ತೀರಾ ಹಾಗೆ ಮಾಡಿ.
ಹೋಗು ಹೋಗು ಪಲ್ಲವಿ, ನಿನಗಿನ್ನು ಮುಂದೆ ಅರ್ಥವಾಗುತ್ತದೆ ಈ ವಿಶ್ವನಾಥನ ಕಪಟ ಗೆಳೆತನ. ಕಪ್ಪು ಕಾರ್ವಾಡಗಳ ಕಾರ್ಗತ್ತಲೆಯಲ್ಲಿ ವಿಶ್ವನಾಥನ ಆರ್ಭಟ ಇನ್ನು ಮುಂದೆ ಶುರುವಾಗುತ್ತದೆ. ನನ್ನ ಮನಸ್ಸ ತೈತೈ ಕುಣಿತೈತಿ ಪ್ರೀತಿ ವಯಸ್ಸ, ತೈತೈ ಕುಣಿತೈತಿ ನನ್ನ ಮನಸ್ಸ. ಅಂತೂ ಚುಕ್ಕಿ ಜೊತೆ ನಾನು ಮದುವೆ ಆದಂಗ ಈ ಬ್ಯಾಂಕಿ ಹೋಗಿ ಈ ವಾರದಾಗ ಕಳಿ ತಾಳಿ ಕಟ್ಟುದು ಅಷ್ಟ ಬಾಕಿ ಉಳತ್ತೆ. ಹೇಳ್ತಿದ್ರಾಗ ಬಂತಲ್ರಿ ನಮ್ಮ ಬಾಳೆಹಣ್ಣು ಕೊಟ್ಟಿ ಒಂದು ಸಾರಿ ಹೇಳಿಬಿಡು, ಮಾಡಬೇಡ ಹೇಳಿಬಿಡು, ಕಣ್ಣನುಡಿಗೆ ಒಲಿಸುವೆ. ಕಣ್ಣಾರೆ ನಾರೆ ಸೂರಿ, ಕಣ್ಣಾರೆ ನಾರೆ ಸೂರಿ, ಕಣ್ಣಾರೆ ನಾರೆ ಹೇಳಿಬಿಡು. ಕಣ್ಣಲು ನೀನು ಪ್ರೀತಿಸುವೆ, ಅಳ್ಳುಳಿಯ ಮೈಮೊ ಹೇಳಿರು, ನಾಡಿಗೆ ನಾಡಿಗೆ ತೋರಿರು, ನಾಸಿದೆ ನಾಸಿದೆ ನೀನು, ಮುಚ್ಚಿತ ಮಧುರಿ. ತಾರಾಗೊಬ್ಬರ ಬಹಳ ಖುಷಿಯಾಗಿ ನಿಂತಿಲ್ಲ. ಏನಂತ ಸುದ್ದಿ ಸಮಾಚಾರ? ಚುಕ್ಕಿ ನೀ ನಾನು ಮದುವೆ ಆಯ್ತೀನಿ ಅಂತ ಹೇಳಿದಲ್ಲ, ಹಾ, ಅದಕ್ಕ ಯಾಕ ಅದೇನ್ ನಿನಗೆ ಕನಸ್ಕಿನ್ ಬಿದ್ದಿತ್ತ ಹೆಂಗ? ಹಂಗಲ್ಲ ನಾ ಹೇಳಿದ್ದು. ಮದುವೆ ಆಗ್ಬೇಕಾದ್ರೆ ಹೆಂಗಾಗ್ಬೇಕು ಅಂದಿ. ಅದೇ ನಿನಗೆ ಆ ರೀತಿಯಿಂದ ಕನಸು ಬಿದ್ದಿತ್ತನು ಅಂದೆ. ಇಲ್ಲಿ ಕೇಳಂಗಾದ್ರ ಹೇಳು. ನಾಳೆ ಬ್ಯಾಂಕಿಗೆ ಹೋಗಿ ರೊಕ್ಕ ತರ್ತಾನೆ, ಹಾ. ಆಮೇಲೆ ನೋಡು ನಂದು ನಿಂದು ಮದುವೆನ. ಏನ ಬ್ಯಾಂಕಿಗೆ ಹೋದ್ರೆ ರೊಕ್ಕ ಕೊಡ್ತಾರ? ಏ ಬರೇ ಮದುವೆ ಇದ್ರೆ ಯಾರ ರೊಕ್ಕ ಕೊಡ್ತಾರ? ಹೆಂಗ್ ವಿಚಾರ ಅದನ್ನ ಹೇಳು. ಏನ್ ಬಸ್ನ್ಯಾಗ ಯಾರೋ ಮಾತಾಡ್ತಿದ್ರ ಅದನ್ನ ಕೇಳಿ ಹೇಳಿನಿ. ಓಹೋ, ಬಸ್ನೇ ಕೇಳಿ ಮಾತಾಡಕತ್ತೀಯ? ನಾನು ಬಸ್ನೇ ಮಾತಾಡಿದ್ದು ಕೇಳಿದೆ. ಅವ್ರು ಮದ್ವಿಗೆ ರೊಕ್ಕ ಕೊಡಂಗಿಲ್ಲ, ಮತ್ತ ನಾವೇನಾದ್ರೂ ಮದ್ವಿಗೆ ಅಂತಂದ್ ಹೇಳಿ ಖರ್ಚು ಹಾಕಿಸಿ ಅದನ್ನ ತಗೊಂಡ್ಬಂದು ಇಲ್ಲ ವ್ಯಾಪಾರಕ್ಕೆ ಅಂತ ಹೇಳಿ ರೊಕ್ಕ ತಗೊಂಡು ಮದ್ವಿಗೆ ಖರ್ಚು ಮಾಡಿಲ್ಲ. ಡೆಲ್ಲಿನೇ ಅಂದ್ರ ನಿಂದ ನೋಡ್ಲಿ ಚುಕ್ಕಿ. ಯಾಕೆ? ನಾಳೆ ಬ್ಯಾಂಕಿಗೆ ಹೋಗಿ ರೊಕ್ಕ ತಂದ ಹಾ. ಆಮೇಲೆ ನೋಡು ನಂದು ನಿಂದು ಮದುವೆನ. ನಿಜ ಹೇಳ್ಬೇಕಾದ್ರೆ ನನ್ನ ಮನಸ್ಸು ಪುಟ್ಟ ನಿನ್ನ ಮ್ಯಾಗ ಇತ್ತು. ಆದಷ್ಟು ಜಲ್ದಿ ನಾವ್ ಇಬ್ರು ಮದ್ವೆ ಮಾಡ್ಕೊಳ್ಳೋಣ. ಆಮೇಲೆ ಆ ಕಾಸಿನ ಒಂದು ದಾರಿ ಕಾಣು. ಅದ್ರ ಇಚ್ಛೆ ಯಾಕೆ ಮಾಡ್ತಿ? ಮೊದಲ ಮದುವೆ ಆಗೋ ನಡಿ. ಬಾ ಹೋಗೋಣ ಹಂಗಾರೆ. ನಡಿ. ಮೆಸೇಜ್ ಮಾಡಿ ಐ ಲವ್ ಯು ಅನ್ನುತ್ತಾಳು ನಮ್ಮ ನಾಟಕ ಹುಡುಗಿ, ನಮ್ಮ ನಾಟಕ ಹುಡುಗಿ. ನೋಡಿ ನಗುತ್ತಾಳು ನಮ್ಮ ನಾಟಕ ಹುಡುಗಿ, ನಮ್ಮ ನಾಟಕ ಹುಡುಗಿ.
ನಗಸಾಡು ನಮ್ಮ ಕಾಲಕ್ಕೆ ಹುಡುಗಿ ನಮ್ಮ ಕಾಲಕ್ಕೆ ಹುಡುಗಿ ನೋಟಿ ನಗಸಾಡು ನಮ್ಮ ನಾಟಕ ಹುಡುಗಿ ನಮ್ಮ ನಾಟಕ ಹುಡುಗಿ ನಮ್ಮ ನಾಟಕ ಹುಡುಗಿ ನಮ್ಮ ನಾಟಕ ಹುಡುಗಿ ಏ ಅರ್ಜುನ, ನೋಡದೆ ಹೇಳು ಕರ್ಣನನ್ನ ಅವ್ರ ತಂದೆ ಸೇವೆ ಹೇಗ್ ಮಾಡ್ತಾ ಇದ್ದಾನೆ ಅಂತ. ಹೋಗು, ನಿನ್ನ ತಂದೆ ಕಾಲನ್ನಾದ್ರೂ ಗೊತ್ತು, ಅವನೇ ಒಬ್ಬನು ಎಷ್ಟಂತ ಕಷ್ಟಪಡ್ಬೇಕು. ಅಮ್ಮ, ನಾನು ವಿದ್ಯಾವಂತ, ನನಗೆ ಇಂತಹ ಅಸಹ್ಯವಾದ ಕೆಲಸ ಇಷ್ಟವಾಗಲ್ಲ. ಬೇಕಾದ್ರೆ ಆ ಕೆಲಸವನ್ನು ನೀನೇ ಮಾಡಬಹುದಲ್ಲ. ಏಯ್, ಮುಚ್ಚ ಬಾಯ್ನ. ಇಂಥ ಶಬ್ದಗಳನ್ನು ಮಾತಾಡೋದು ನಾಚಿಕೆ ಆಗುತ್ತೆ ನಿನಗೆ. ಸರಿ ಮಾಡ್ತೀನಿ. ಅವ್ವ, ತಮ್ಮನಿಗೆ ಒಡೆಯಬೇಡವ್ವ, ಒಡೆಯಬೇಡ. ದೇವರ ಸೇವೆ ಮಾಡುವುದು ನನಗೇನು ದೊಡ್ಡದಲ್ಲಮ್ಮ, ದೊಡ್ಡದಲ್ಲ. ಅಮ್ಮ, ಬೇಕಾದರೆ ನೀನು ಕುಳಿತುಕೊಳ್ಳಮ್ಮ, ನಿನ್ನ ಕಾಲನ್ನು ಒತ್ತುತ್ತೇನೆ. ಆದರೆ ತಂದೆತ್ತೆಯ ತಾಯಿಯ ಸೇವೆ ಮಾಡುವುದು ನನಗೇನು ದೊಡ್ಡದಲ್ಲಮ್ಮ. ಬೇಡ ಬೇಡ, ಇದುವರೆಗೂ ನೀನು ಕೊಟ್ಟ ಶಿಕ್ಷೆನ ನೆನೆಸ್ಕೊಂಡ್ಬಿಟ್ರೆ ಹೊಟ್ಟೆಯಲ್ಲಿ ಸಂಕಟವಾಗುತ್ತೆ ಕಣ. ಬೇಡ, ಆ ಚಿತ್ರಹಿಂಸೆ ಎಲ್ಲ ನಿನಗೆ ಬೇಡ. ಅಮ್ಮ, ಇನ್ನು ತಮ್ಮ ಚಿಕ್ಕವನು, ತಮ್ಮ ಅರ್ಜುನ, ಅವನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಪ್ಪ. ಕಾರಣ ನಾನು ಇಷ್ಟು ದಡ್ಡವನಾದರೂ ನನ್ನ ಮೇಲೆ ಯಾರು ಕೈ ಮಾಡಿದಿಲ್ಲ. ಆದರೆ ನೀನು ಮಾಡಿದ ಏಸೆ ಕೆಲಸದಿಂದ ನನ್ನ ಹೆತ್ತ ತಾಯಿ ನನ್ನ ಮೇಲೆ ಕೈ ಮಾಡುವ ಹಾಗೆ ಮಾಡಿದೆಯಲ್ಲ. ಒಂದೇ ಕಾದು ನೋಡು ನಿನ್ನ ಪರಿಸ್ಥಿತಿ. ತಮ್ಮ, ನೀನು ಈ ರೀತಿ ಮಾತನಾಡಿ ನನ್ನ ಕರುಳನ್ನು ಹಿಂಡಬೇಡಪ್ಪ. ಅರ್ಜುನ, ನನ್ನ ಮೇಲೆ ನೀನು ಯಾವ ರೀತಿಯಾದರೂ ಅಧಿಕಾರ ನಡೆಸಿಕೋ. ಆದರೆ ಈ ದೇವರುಗಳಿಗೆ ಮಾತ್ರ ಯಾವ ಬಿರುನುಡಿಗಳನ್ನು ಆಡಬೇಡಪ್ಪ, ಆಡಬೇಡ. ಎಷ್ಟು ಜನ್ಮದ ಪುಣ್ಯದ ಫಲವೋ ಇಂಥ ತಂದೆ ತಾಯಿಯ ಸೇವೆ ಮಾಡುವ ಭಾಗ್ಯ ಸಿಕ್ಕಿತ್ತು. ನಮ್ಮ ಅನ್ನ, ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ, ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು ಬಂದದಪ್ಪ. ಆಯ್ತು ಬಿಡು. ಅಜ್ಜ, ಅವ್ವ, ನಿನಗೊಂದು ಮಾತು ಕೇಳಬೇಕೆಂದ್ರು ಕೇಳಲೇನಮ್ಮ. ಕೇಳಿಕೊಳ್ಳು, ಧಾರಾಳವಾಗಿ ಕೇಳು. ಏನಪ್ಪ ನಿನ್ನ ಮಾತು? ಅವ್ವ, ತಂಗಿ ಗಂಡನ ಮನೆಗೆ ಹೋಗಿ 8 ತಿಂಗಳಾಯಿತು. ಹೇಗೋ ಮಾರುತೇಶ್ವರನ ಕಾರ್ತಿಕೋತ್ಸವ ಸಮೀಪ ಬಂದಿದೆ. ಊರಿನ ಹೆಣ್ಣು ಮಕ್ಕಳೆಲ್ಲ ತವರಿಗೆ ಬರುತ್ತಿದ್ದಾರೆ. ನೀನು ಒಪ್ಪಿಗೆ ಕೊಟ್ಟರೆ ನಾನು ತಂಗಿಯನ್ನು ಕರೆದುಕೊಂಡು ಬರಲೇನಮ್ಮ. ಇದೇ ಸರಿಯಾದ ಸಮಯ. ವಿಶ್ವನ ನಾಟಕವನ್ನು ಆರಂಭಿಸಲು ಇದೇ ತಕ್ಕ ಸಮಯ. ಕಣ, ಹೋಗಿ ನಿನ್ ತಂಗಿಯನ್ನ ಕರ್ಕೊಂಡು ಬಾರಪ್ಪ. ಇಲ್ಲಿ ಈ ಮನೆಯಲ್ಲಿ ಯಾವ ಅಭ್ಯಂತರವೂ ನಿನಗಿಲ್ಲ. ಹೋಗಿ ಕರ್ಕೊಂಡು. ಆದ್ರೆ ಕಣ, ಇಲ್ಲಿವರೆಗೂ ನಾನು ನನ್ನ ಬಡದೆ ಇಷ್ಟೆಲ್ಲ ನೋವುಗಳನ್ನು ಕೊಟ್ಟು ಇಷ್ಟು ತಪ್ಪು ಮಾಡಿದ್ರು ನನ್ನ ಬಗ್ಗೆ ಇನ್ನೂ ನಿನ್ನಲ್ಲಿ ಕೋಪನೇ ಇರುವೇನು? ನಮ್ಮನ್ನು ಹುಟ್ಟಿಸಿದ ದೇವರಿಗೆ ಹಾಗೂ ನಮ್ಮನ್ನು ಎತ್ತ ನಿಮ್ಮಂತ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತು ಎತ್ತ ಮಕ್ಕಳನ್ನು ಹೇಗೆ ಸಾಕಬೇಕೆಂಬುದು. ಅಂಥದರಲ್ಲಿ ತಪ್ಪು ತಿಳಿಯುವುದರಲ್ಲಿ ಅರ್ಥವೇನಿದೆ ತಾಯಿ, ಅರ್ಥವೇನಿದೆ. ಕರ್ಣ, ತಂಗಿ ಪಲ್ಲವಿ, ಹೇಗಿದ್ದೀರಾ? ಹೋ ಮಾಮ, ಈಗ ಬಂದಿರೇನು? ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ? ನಮ್ಮ ತಂಗಿ ಸುಧಾ ಹೇಗಿದ್ದಾಳೆ ಮಾಮ? ಏನು ಇದ್ದಕ್ಕಿದ್ದ ಹಾಗೆ ದಿಢೀರನೆ ಮನೆಗೆ ಬಂದು ಬಿಟ್ಟಿರಲ್ಲ, ಏನು ಸಮಾಚಾರ ಮಾಮ?
ಅಮ್ಮ, ಮಾವನವರಿಗೆ ಸ್ವಲ್ಪ ಕಾಪಿ ಮಾಡಿಕೊಂಡು ಬರಮ್ಮ. ಅಣ್ಣ ನೀವು ಮಾತಾಡ್ತಾ ಇದ್ದೀನಿ, ನಾನು ಕಾಫಿ ತೆಗೆದುಕೊಂಡು ಸಮಾಚಾರ ಹೇಳಬೇಕೆಂದು ನಿಮ್ಮ ಮನೆಗೆ ಬರಬೇಕಾಯ್ತು ಕರ್ಣ. ಏನು ಮಾಮ ಅಂತ ಸಮಾಚಾರ? ನಿನ್ನ ತಂಗಿ ಅಲ್ಲ ಅಲ್ಲ, ನನ್ನ ಮನೆಯ ಮಗಳು ಈಗ ಒಬ್ಬ ಮುದ್ದು ಗೌಡನನ್ನು ನೀಡಲು ಸಿದ್ಧಳಾಗಿದ್ದಾಳೆ. ತಿಳಿಯಲಿಲ್ಲವೇ ಕರ್ಣ? ನಿನ್ನ ತಂಗಿ ಈಗ ಗರ್ಭಿಣಿ ಮತ್ತು ನನ್ನ ಮಗ ಉಮೇಶನಿಗೆ PSI ಕೆಲಸ ಸಿಕ್ಕಿದೆ. ಅವನು ನಾಳೆನೆ ಮೈಸೂರಿಗೆ ಹೊರಟಿದ್ದಾನೆ. ಮಾಮಾಜಿ, ಒಟ್ಟೊಟ್ಟಿಗೆ ಒಳ್ಳೊಳ್ಳೆ ಎರಡೆರಡು ಸಿಹಿ ಸುದ್ದಿಯನ್ನು ತಂದಿದ್ದೀರಾ. ತುಂಬಾ ಸಂತೋಷ ಮಾಮ, ತುಂಬಾ ಸಂತೋಷ. ಹೌದು ಕರ್ಣ, ಈ 2 ಸಿಹಿಯಾದ ಸುದ್ದಿಯನ್ನು ಹೇಳಲು ನಿಮ್ಮ ಮನೆಗೆ ಬಂದಿರುವೆ ಕರ್ಣ. ನನ್ನ ಮಗಳು ಹೇಗಿದ್ದಾಳಣ್ಣ? ಚೆನ್ನಾಗಿದ್ದಾಳಮ್ಮ. ಎಲ್ಲಿ ಶಿವಪ್ಪನವರು ಕಾಣ್ತಾನೆ ಇಲ್ಲ? ಇದು ನೋಡೋಣ, ಅವ್ರಿಗೆ ಆರಾಮಿಲ್ಲ. ಕರ್ಣ, ತಂಗಿ, ನಾನು ಬಂದು ಬಹಳ ಸಮಯವಾಯ್ತು. ನಾನಿನ್ನು ಹೋಗಿ ಬರ್ತೀನಿ. ಮಾಮ, ಊಟದ ಸಮಯವಾಗಿದೆ. ಊಟ ಮಾಡಿಕೊಂಡೇ ಉಳಿದರು. ಇದೇ ನನಗೆ ತಕ್ಕ ಸಮಯ. ಕುಟಿಲ ಕಾರಸ್ಥಾನದಿಂದ ಹೇಗಾದ್ರೂ ಮಾಡಿ ಕರ್ಣನ ಆಸ್ತಿಯನ್ನೆಲ್ಲ ಪಡೆದುಕೊಂಡು ಅವನನ್ನ ಮನೆಯಿಂದ ಹೊರ ತಳ್ಳಲೇಬೇಕು. ಅಣ್ಣ, ಅಡಿಗೆ ರೆಡಿ ಆಗಿದೆ, ಊಟ ಮಾಡ್ಕೊಂಡೆ ಹೋಗೋಣಂತೆ, ಬನ್ನಿ. ಇಲ್ಲಮ್ಮ, ನನಗೆ ಸ್ವಲ್ಪ ಕೆಲಸವಿದೆ. ಇನ್ನೊಂದು ಸಾರಿ ಬಂದಾಗ ಖಂಡಿತ ಊಟ ಮಾಡಿಕೊಂಡೇ ಹೋಗುತ್ತೇನೆ. ನಾನಿನ್ನು ಬರ್ತೀನಿ ತಂಗಿ. ಶಿವಪ್ಪನವರ ಆರೋಗ್ಯದ ಕಡೆ ಗಮನವಿರಲಿ. ನನ್ನ ತಾಯಿಗೆ ನಿನ್ನನ್ನು ಕೊಲ್ಲುತ್ತೇನೆಂದು ಭಯಬೀಸುವ ನಾಟಕವಾಡಿ ಅವಳಿಂದ ಇವತ್ತು ಪಾರ್ಟಿಗೆ ಹಣ ಕೆತ್ತಾರಾಯಿತು. ಕರ್ಣ, ಮಾತಿಗೂ ವೇದಾಂತವನ್ನು ಬೇಯಿಸುವ ನೀನು ನನ್ನ ಮನೆ ಅನ್ನದ ಗೊಲೆಯಾಗಿ ಬಿದ್ದಿರುವ ನಾಯಿ ನೀನು. ನನ್ನ ತಾಯಿಗೆ ಇಲ್ಲ ಸಲ್ಲದ ವಿಷಯ ತಲೆ ಕೆಡಿಸಿದೆಯಲ್ಲ, ಇವತ್ತು 2 ತೀರ್ಮಾನ ಆಗಲೇಬೇಕು. ಇಷ್ಟೊತ್ತಿನವರೆಗೂ ಸುಮ್ಮನಾಗಿದ್ದೆ, ಮತ್ತೇನಾಯಿತಪ್ಪ ನಿನಗೆ? ಅಮ್ಮ, ಇಂದು ನಾನು ಕೇಳಿದಷ್ಟು ಹಣ ಕೊಟ್ಟರೆ ಸರಿ. ಒಂದು ವೇಳೆ ಹಣ ಕೊಡದಿದ್ದರೆ ನಿನ್ನ ಹೆಣ ಕೆಡಬೇಕಾಗುತ್ತದೆ. ಹುಷಾರ್. ಹಚ್ಚುದ ಮುಚ್ಚು ಬಾಯಿ ಬರುವ ಮಗನೆಂಬ ಮಮತೆಯಿಂದ ಸಾಕಿ ಬೆಳೆಸಿದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನೇ ನೀಡುತ್ತಿರುವೆ. ಅರ್ಜುನ, ಏನು ಮಾಡುತ್ತಿರುವೆ ಎಂಬುದು ಅರಿವಾಗ ನಿನ್ನ ತಾಯಿಯನ್ನು ಕೊಲ್ಲುವ ಮುಂಚೆ ನನ್ನನ್ನು ಒಪ್ಪಿಸಿ. ಪಲ್ಲವಿ, ಇನ್ನು ಮುಂದೆ ಈ ಮನ ತಾಯಿಯ ಮಕ್ಕಳನ್ನು ಈ ನಿನ್ನ ಕುಂಟ ಕರ್ರನ್ನು ಚೆನ್ನಾಗಿ ಒಳಿತು ಮಾಡಿ ಅಳಿಸಿ ಹೋಯಿತೆ ನನ್ನ ಹೊಳೆ ಸಿಂಧೂರ.
ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಅನ್ನುತ್ತಾರ ಶಬ್ದ ಕಟ್ಟುತ್ತಾರ ನಿನ್ನ ಒಯ್ಯುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ್ಸ ಒಳಿತು ಮಾಡು ಮನಸ್ಸ ತಂದೆ ಮಗ ಕೂಡಿ ಬಾಳಬೇಕೆನ್ನುವ ಭಾಗ್ಯವನ್ನು ವಿಧಿ ತಂದೆ ಮಗ ಕೂಡಿ ಬಾಳಬೇಕೆನ್ನುವ ಭಾಗ್ಯವನ್ನು ವಿಧಿ ಇಂದು ನನ್ನಿಂದ ಕಿತ್ತುಕೊಂಡು ಅವ್ವ ಇಂದು ನೀನು ತಂದೆಗೆ ತೋರಿಸಿದ ಪ್ರೀತಿಯನ್ನು ನನ್ನ ತಂದೆಯ ಕಣ್ಣುಗಳು ನೋಡಬಾರದೆಂದು ಆ ವಿಧಿ ನನ್ನ ಹಣೆಬರದಲ್ಲಿ ಬರೆಯಿತಲ್ಲಮ್ಮ. ಅಣ್ಣ, ನಿಜವಾಗಿ ನಾನು ಅಪ್ಪನಿಗೆ ಕೊಂಡು ಆರಿಸಿಲ್ಲ. ಇದು ಬುಲೆಟ್ ಇಲ್ಲದ ಪಿಸ್ತೂಲ್. ನಿಜವಾಗಿ ನನ್ನನ್ನು ನನ್ನನ್ನು ನಂಬು. ನಿಜವಾಗಿ ನಾನು ಅಪ್ಪನಿಗೆ ಕೊಂಡು ಹಾರಿಸಿಲ್ಲಮ್ಮ. ನಿನಗೆ ಪಣಯಿಸಿಕೊಳ್ಳಬೇಕೆಂಬ ದುರಾಸೆಯಿಂದ ಪಿಸ್ತೂಲು ತೋರಿಸಿದನವ್ವ. ನಿಜವಾಗಿ ನಾನು ಅಪ್ಪನಿಗೆ ಕೊಂಡು ಹಾರಿಸಿಲ್ಲವ. ನನ್ನನ್ನು ನಂಬುವ. ನನ್ನ ಕೊಲೆ ಆಗಿದೆ ಅಂತ ನನಗೆ ಫೋನ್ ಕಾಲ್ ಬಂದಿತ್ತು. ನಾನು ಮಾಡಿದ್ದು ಕೊಲೆ ಇಲ್ಲ ಸರ್, ಅವನು ಸುಳ್ಳು ಹೇಳುತ್ತಿದ್ದಾನೆ. ಈ ಕೊಲೆ ನಿಜವಾಗಿಯೂ ನಾನು ಮಾಡಿದ್ದು ಸರ್, ನಾನು ಮಾಡಿದ್ದು. ನಿಜವಾಗಿ ಹೇಳಿ, ಇಲ್ಲ ಆದ್ರೆ ಮದ್ದು ಎಳೆದುಕೊಂಡು ಹೋಗ್ತೇನೆ. ಆ ಕೊಲೆಯನ್ನ ಇವನು ಮಾಡಿದ್ದಾನೆ. ಬಿಡಿ. ಹೆಸರವು ಶ್ರೀಮತಿ ಸಿರಿಯವನವು ಸಿಂಧೂರ ಅವಳ ಮುಸಿಲು ನದಿಯ ಎತ್ತೈದೆಯ ಪದವೇ ನನ್ನ ಮಗ ಇಂದ ಕೆಟ್ಟ ಕೃತ್ಯವನ್ನು ಮಾಡಿ ಈ ಮನೆಗೆ ಕಳಂಕ ತರ್ತಾನೆ ಅಂತ ನಾನು ಕನಸಲ್ಲೂ ಭಾವಿಸಿರ್ಲಿಲ್ಲ. ಕನಸಲ್ಲೂ ಭಾವಿಸಿರ್ಲಿಲ್ಲ. ನಿನ್ನ ಮನದಾಳಲು ನನಗೆ ಅರ್ಥವಾಗುತ್ತಿದೆ ತಾಯಿ, ಅರ್ಥವಾಗುತ್ತಿದೆ. ಚಿಂತೆಯಲ್ಲಿ ಕುಳಿತರೆ ಮುಂದೆ ಆಗುವುದೇನಮ್ಮ. ಸಮಾಧಾನ ಮಾಡಿಕೊಳ್ಳಮ್ಮ. ತಂಗಿ ಸುಧಾಳನ್ನು ಕರೆದುಕೊಂಡು ಈ ಮುಂದಿನ ಕಾರ್ಯವನ್ನು ಮಾಡಿ ಮುಗಿಸೋಣಮ್ಮ, ಮಾಡಿ ಮುಗಿಸೋಣ. ನಾನು ಹೋಗಿ ತಂಗಿಯನ್ನು ಕರೆದುಕೊಂಡು ಬರುತ್ತೇನಮ್ಮ. ಅಪ್ಪಾಜಿ, ಅಪ್ಪಾಜಿ.
ಉಸಿರು ಅಂಬುಜಿಯ ಪತಿಯ ಹೆಸರು ಮಾಮೂಲಿಯ ಹೆಸರು ಮುದ್ದೈಯ ಪದವೇ ಉಳ್ಳಾವನ ಉಸಿರು ಮುದ್ದೈಯ ಪದವೇ ಉಳ್ಳಾವನ ಉಸಿರು ಮಾಮೂಲಿಯ ಹೆಸರು ಶಬಾಷ್ ಕರ್ಣ. ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಅಂತಾರೆ, ಅದನ್ನ ನೀ ನಿಜ ಮಾಡಿ ತೋರಿಸು. ವಿಶ್ವನಾಥನನ್ನ ಕರೆಸಿ ನಿನ್ನ ಮನೆಯಿಂದ ಹೊರಗೆ ಹಾಕದೆ ಹೋದ್ರೆ ನನ್ನ ಹೆಸರು ಪಲ್ಲವಿನೇ.